पूरी दुनिया जानती है कि इंडियन इकोनॉमी इज डेट इकोनॉमी और बीजेपी ने इकोनॉमी को खत्म कर दिया है। Mr. Rahul Gandhi does not understand that the world's fastest growing large economy. ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯ ಮಸುಕಾಗ್ತಾ ಇದೆಯಾ? ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ಸೇ ಕಡೆಗಣಿಸಿ ಮೂಲೆಗುಂಪು ಮಾಡುವಂತಹ ಸಮಯ ಬಂದೇ ಬಿಡ್ತಾ? ರಾಹುಲ್ ಗಾಂಧಿ ರಾಷ್ಟ್ರ ರಾಜಕಾರಣದಲ್ಲಿ ಸೋತು ಸುಣ್ಣ ಆಗಿದ್ದಾರೆ. ಅವರನ್ನ ಕಾಂಗ್ರೆಸ್ಸೇ ಕೆಳಗಿಳಿಸುವ ಸಮಯನೂ ಬಂದು ಬಿಡುತ್ತಾ? ರಾಹುಲ್ ಗಾಂಧಿ ರಾಜಕೀಯವಾಗಿ ಸಕ್ಸಸ್ಸೇ ಕಾಣಲಿಲ್ಲ. 3 ಅವಧಿಯಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ್ರೂ NDA ಗೆಲ್ತಾ ಬರ್ತಾ ಇದೆ. 3ನೇ ಅವಧಿಯಲ್ಲಿ ಕೂಡ NDAಯನ್ನ ಬಿಜೆಪಿಯನ್ನ ಕೌಂಟರ್ ಮಾಡೋಕಾಗದೆ ರಾಹುಲ್ ಗಾಂಧಿ ಕಂಗಾಲಾಗಿದ್ದಾರೆ. 3ನೇ ಅವಧಿಯಲ್ಲಿ ಕೂಡ ಬಿಜೆಪಿ ಯಶಸ್ವಿಯಾಗಿ ರಾಜ್ಯಗಳ ಮೇಲೆ ರಾಜ್ಯಗಳನ್ನ ಗೆದ್ದುಕೊಂಡು ಬರ್ತಾ ಇದೆ. ಬಿಜೆಪಿಯ ಸಕ್ಸಸ್ ರೇಟ್ ಜಾಸ್ತಿನೇ ಆಗ್ತಾ ಇದೆ. ಲೋಕಸಭೆಯಲ್ಲಿ ಕೊಂಚ ಕಡಿಮೆ ಆದ್ರೂ ರಾಜ್ಯಗಳನ್ನ ಗೆಲ್ಲುವಲ್ಲಿ ಬಿಜೆಪಿ ಒಂದರ ಮೇಲೊಂದರಂತೆ ದಂಡ ಯಾತ್ರೆಗಳನ್ನ ಮಾಡಿ ರಾಹುಲ್ರಿಂದ ದಂಡ ಕಟ್ಟಿಸಿಕೊಳ್ತಾ ಇದೆ ಅನ್ನಿಸ್ತಾ ಇದೆ. ಇದು ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯಕ್ಕೆ 2026 ತುಂಬಾ ಕ್ರೂಷಿಯಲ್ ಸಂಕ್ರಮಣ ಘಟ್ಟ ಆಗ್ತಾ ಇದೆ ರಾಹುಲ್ ಗಾಂಧಿಯ ಪಾಲಿಗೆ. ಇನ್ನು 3 ತಿಂಗಳು ರಾಹುಲ್ ಗಾಂಧಿ ರಾಜಕೀಯವಾಗಿ ನಿಲ್ತಾರೋ ಅಥವಾ ನಿಲ್ಲೋದಿಲ್ವೋ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ. ಕಾಂಗ್ರೆಸ್ನ ನಾಯಕರುಗಳು ಹೇಳಬಹುದು ರಾಹುಲ್ ಗಾಂಧಿ ಗೆಲ್ಲದೇ ಇರಬಹುದು ರಾಜ್ಯಗಳನ್ನ, ಆದ್ರೆ ಅವರು ಪ್ರಬುದ್ಧರಾಗಿದ್ದಾರೆ, ಅವ್ರು ಗೆಲ್ತಾ ಇದ್ದಾರೆ. ಅದಲ್ಲ, ಇವತ್ತು ಗೆಲುವಿನ ಮಾನದಂಡ ಅಂತ ಹೇಳಿದ್ರೇನೆ ಆ ವ್ಯಕ್ತಿ ಎಷ್ಟು ಗೆಲುವು ತಂದು ಕೊಡ್ತಾ ಇದ್ದಾನೆ, ಆತ ನಾಯಕ ಆಗೋದಕ್ಕೆ ಎಷ್ಟು ಶಕ್ತ ಇದ್ದಾನೆ ಅನ್ನೋದಕ್ಕೆ ಗೆಲುವೇ ಮಾನದಂಡ ಆಗಿರುವಾಗ, ರಾಹುಲ್ ಗಾಂಧಿ ಸೋಲಿನ ಮೇಲೆ ಸೋಲುಗಳನ್ನ ಕಾಣ್ತಾ ಇರುವಾಗ, ಪಂಚ ರಾಜ್ಯಗಳ ಚುನಾವಣೆ ನಿರ್ಣಾಯಕ ಆಗ್ತಾ ಇದೆ ರಾಹುಲ್ ಗಾಂಧಿ ಪಾಲಿಗೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಈ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯ ಪಾತ್ರ ಏನು, ಅವರು ಕಾಂಗ್ರೆಸ್ಗೆ ಏನನ್ನ ತಂದು ಕೊಡ್ತಾರೆ ಅನ್ನೋದ್ರ ಮೇಲೆ ಅವರನ್ನ ಕಾಂಗ್ರೆಸ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡುತ್ತಾ ಇಲ್ವೋ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನ ವಲಯದಲ್ಲಿ ಶುರುವಾಗಿದೆ. ಸ್ವತಃ ರಾಹುಲ್ ಗಾಂಧಿನೇ ರಾಜಕೀಯದಿಂದ ಸೈಲೆಂಟ್ ಆಗ್ಬಿಡ್ತಾರ, ಮ್ಯೂಟ್ ಆಗ್ಬಿಡ್ತಾರ, ನ್ಯೂಟ್ರಲ್ ಆಗ್ಬಿಡ್ತಾರ. ಯಾಕಂದ್ರೆ ರಾಹುಲ್ ಗಾಂಧಿ ಕಾಣಿಸ್ಕೊಳ್ಳದೆ ಚುನಾವಣೆಗಳು ಬಂದಾಗ, ಒಂದು ಉದಾಹರಣೆ ಹೇಳೋದಾದ್ರೆ, ಬಿಹಾರದಲ್ಲಿ RJD ಜೊತೆ ಕೈ ಜೋಡಿಸಿದಂತ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ವೋಟ್ ಚೋರಿ ಅಥವಾ ಏನು ಮತ ಅಧಿಕಾರ, ವೋಟ್ ಅಧಿಕಾರ ಅಂತೆಲ್ಲ ಶುರು ಮಾಡಿದ ರಾಹುಲ್ ಗಾಂಧಿ ಅದಾದಿ 1.5 ತಿಂಗಳು ಬಿಹಾರದಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಅವ್ರು ಬಂದಿದ್ದು ಮೊದಲ ಹಂತದ ಚುನಾವಣೆಗೆ 2-3 ದಿನ ಬಾಕಿ ಇರುವಾಗ ಬಂದ್ರು. ರಾಹುಲ್ ಗಾಂಧಿಗೆ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಪ್ಯಾಷನ್ ಇದೆಯಾ ಅನ್ನೋ ಪ್ರಶ್ನೆಗಳನ್ನ ಕೇಳೋಕ್ ಶುರು ಮಾಡಿದ್ದಾರೆ. ಎಲ್ಲೋ ಒಂದು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಅದರಿಂದ ಒಂದಷ್ಟು ಗೇನ್ ಆಯ್ತು, ಒಂದಷ್ಟು ಪಾಸಿಟಿವ್ ಆಗಿ ರಾಹುಲ್ ಗಾಂಧಿ ಬಿಂಬಿತರಾದ್ರು. ಆದ್ರೆ ಅದಾದ ಮೇಲೆ ಅವ್ರಿಗೆ ಆ ರಿಸಲ್ಟ್ ಬಂತ ಅಂದ್ರೆ ಆ ರಿಸಲ್ಟ್ ಅಲ್ಲಿ ಅವರು ಫೇಲ್ ಆದ್ರು. ಇದರಿಂದ ಮತ್ತೊಮ್ಮೆ ಬಿಜೆಪಿ NDA ಅಧಿಕಾರಕ್ಕೆ ಏರ್ತು. ಅಧಿಕಾರಕ್ಕೇರಿದ ನಂತರ ಎಷ್ಟು ಅಗ್ರೆಸಿವ್ ಆಗಿ NDA ಹೋಗ್ತಾ ಇದೆ ಅಂದ್ರೆ, ಒಂದು ರಾಜ್ಯದ ಮೇಲೆ ಮತ್ತೊಂದು ರಾಜ್ಯವನ್ನ ಗೆದ್ಕೊಂಡು ಹೋಗ್ತಾ ಇದೆ. ಈಗ ಅಮಿತ್ ಶಾ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಹೇಳ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚಿಸೋದಕ್ಕೆ ರೆಡಿ ಆಗಿ ಅಂತ. ಪಶ್ಚಿಮ ಬಂಗಾಳದ ಬಗ್ಗೆ ಬಿಜೆಪಿ ಹೇಳ್ತಾ ಇದೆ ನಮಗಿದೊಂದು ಚುನಾವಣೆ ಅಲ್ಲ, ಇದೊಂದು ಸಿವಿಲೈಸೇಷನಲ್ ಬ್ಯಾಟಲ್, ನಮಗಿದೊಂದು ಯುದ್ಧ, ಇದನ್ನ ನಾವು ಒಂದು ಯುದ್ಧದ ತರ ನೋಡ್ತೀವಿ ಅಂತ ಪಶ್ಚಿಮ ಬಂಗಾಳದ ಬಿಜೆಪಿಯ ನಾಯಕರುಗಳಿಗೆ ಗೊತ್ತಾಗಿದ್ದಾಗಿದೆ. ಕೇಂದ್ರ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕದ BL ಸಂತೋಷ್ ಅವರೇ ಹೇಳಿದ್ದಾರೆ ಇದೊಂದು ಯುದ್ಧ, ಇದನ್ನ ನಾವು ಗೆಲ್ಲಲೇಬೇಕು ಅಂತ. ರಾಹುಲ್ ಗಾಂಧಿಗೆ ಏನಾದ್ರೂ ಸ್ವಲ್ಪ ಅವಕಾಶ ಇದ್ರೆ, ಅಂದ್ರೆ ರಾಹುಲ್ ಗಾಂಧಿ ಒಂಥರ ನ್ಯೂಟ್ರಲ್ ಆಗಿ ಹೋಗಿದ್ದಾರೆ. ಅಂದ್ರೆ ಈಗ ಅವರು ಪಿಕಪ್ ತಗೊಂಡು ಟಾಪ್ ಗೇರಿಗೆ ಹೋಗೋ ಸೀನಲ್ಲಿ ಕಾಣಿಸ್ತಾ ಇಲ್ಲ, ಅವರು ನ್ಯೂಟ್ರಲ್ ಆಗಿದ್ದಾರೆ. ಒಂಚೂರು ಏನಾದ್ರೂ ಫಸ್ಟ್ ಗೇರ್ ಅವ್ರು ಹೋಗ್ಬೇಕು, ಫಸ್ಟ್ ಗೇರಿಗೆ ಅಂದ್ರೆ ಕೇರಳದಲ್ಲಿ ಚುನಾವಣೆಯನ್ನ ಗೆಲ್ಬೇಕು. ಕೇರಳ ಸ್ವಲ್ಪ ಪಾಸಿಟಿವ್ ಅನ್ನಿಸ್ತಾ ಇದೆ ಕಾಂಗ್ರೆಸ್ಗೆ, ರಾಹುಲ್ ಗಾಂಧಿ ಏನಾದ್ರೂ ಉಳ್ಕೊಳ್ಳೋದಿಕ್ಕೆ. ಹಾಗೆ ಉಳ್ಕೊಳ್ಳೋಣ ಅನ್ನೋದಕ್ಕೆ ಕೇರಳದಲ್ಲಿ ರಾಹುಲ್ ಗಾಂಧಿ ಉಳ್ಕೊಂಡಿದ್ದಾರೆ ಅಂದ್ರೆ ಅಲ್ಲೂ ಇಲ್ಲ. ಕಳೆದ ಚುನಾವಣೆಯಲ್ಲಿ ವಯನಾಡಲ್ಲಿ ಸಂಸದರಾಗಿದ್ದಂಥವ್ರು ಆ ವಯನಾಡ್ ಕ್ಷೇತ್ರವನ್ನ ಗೆದ್ರು ಕೂಡ ಬಿಟ್ಕೊಟ್ರು, ಮತ್ತೆ ಪ್ರಿಯಾಂಕಾ ಗಾಂಧಿ ಚುನಾವಣೆಯಲ್ಲಿ ನಿಂತು ಅಲ್ಲಿ ಗೆದ್ದಿದ್ದಾರೆ. ಈಗ ರಾಹುಲ್ ಗಾಂಧಿ ಕೇರಳದಿಂದಲೂ ಒಂಥರ ಕಿಕ್ಔಟ್ ಆದಾಗೆ, ಕೇರಳದಲ್ಲೂ ಕೂಡ ರಾಹುಲ್ ಗಾಂಧಿ ಹೋದ ನಂತರ ಕೇರಳಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಬಂದಿದೆ, ಅಲ್ಲಿಂದ ರಾಹು ಹೊರಟೋಗಿದೆ. ಕೇರಳದಲ್ಲಿ ಕಾಂಗ್ರೆಸ್ಗೆ
ಏನು ಶುಭ ಕಾಲ ಬಂದಿದೆ, ರಾಹುಕಾಲ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಎಲ್ಲಿದೆ ಅವಕಾಶ? ಲೋಕಸಭೆಯಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕ ಆಗಿ ಅತ್ಯಂತ ಏನು ಖಡಕ್ ಆಗಿ ಮಾತಾಡ್ತಾರ, ನರೇಂದ್ರ ಮೋದಿ ಸರ್ಕಾರವನ್ನ ಖಂಡಿತವಾಗಿ ವಿರೋಧಿಸಿ ಅದು ಡೇಟಾಗಳ ಮೂಲಕ ದಾಖಲೆ ಮೂಲಕ ಮಾತಾಡ್ತಾರ ಅಂದ್ರೆ ಬಿಜೆಪಿ ಅವರನ್ನ ಅಲ್ಲೂ ಕೂಡ ಕೌಂಟರ್ ಮಾಡಿ ಮೂಲೆಗುಂಪು ಮಾಡ್ತಾ ಇದೆ. ಎಲ್ಲಿ ರಾಹುಲ್ ಗಾಂಧಿ? ದಾರಿ ಯಾವುದಯ್ಯ ಅಂತ ರಾಹುಲ್ ಗಾಂಧಿ ಹುಡುಕ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿಯನ್ನ ಸೈಡಿಗಿಟ್ಟು ಪರ್ಯಾಯ ನಾಯಕತ್ವಕ್ಕೆ ಹುಡುಕುವಂತ ದಿನಗಳು ಈ 2026ರಲ್ಲಿ ಬರುವ ಸಾಧ್ಯತೆಗಳಿದಾವೆ. ಬಹಳ ವರ್ಷ ಕಾಲ ಒಂದು ಪೊಲಿಟಿಕಲ್ ಪಾರ್ಟಿ, ಈಗಾಗಲೇ ನಾವು ನೋಡಿದೀವಿ, ಅದೇ ಕೇರಳದ ಶಶಿ ತರೂರ್ ರಾಹುಲ್ ಗಾಂಧಿ ಅವರ ಮಾತನ್ನೇ ಕೇಳೋದಿಲ್ಲ, ರಾಹುಲ್ ಗಾಂಧಿನೇ ವಿರೋಧಿಸ್ತಾರೆ, ಅದರ ಬದಲು ಮೋದಿಯನ್ನ ಹೊಗಳ್ತಾ ಇದ್ದಾರೆ. ಅದೇ ಕೇರಳದ ತಿರುವನಂತಪುರಂನ ಸಂಸದ. ಅಂದ್ರೆ ಯಾವ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆಯೋ ಆ ಕೇರಳದಲ್ಲೇ ರಾಹುಲ್ ಗಾಂಧಿ ಬಗ್ಗೆ ಅಕ್ಸೆಪ್ಟೆನ್ಸ್ ಇಲ್ಲ. ಅದೇನಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕಿರುವಂತ ಅಕ್ಸೆಪ್ಟೆನ್ಸ್, ಅಲ್ಲಿರುವಂತ ಕೆ.ಸಿ. ವೇಣುಗೋಪಾಲ್, ಅಲ್ಲಿರುವಂತ ಶಶಿ ತರೂರ್ ಬಗ್ಗೆ ಇರುವಂತ ಅಕ್ಸೆಪ್ಟೆನ್ಸ್. ಇನ್ನು ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದಲ್ಲಿ ಏನ್ ಮಾಡೋದಿಕ್ ಸಾಧ್ಯ? 1-2 ಸೀಟ್ಗಳನ್ನ ಇಟ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡೋದಿಕ್ ಸಾಧ್ಯ ಇಲ್ಲ. ಅಂದ್ರೆ ಲೋಕಸಭಾ ಕ್ಷೇತ್ರಗಳನ್ನ ಅಲ್ಲಿ ಅಧೀರ್ ರಂಜನ್ ಚೌಧರಿ ಇದ್ರು, ಅವ್ರನ್ನ ಲೋಕಸಭಾ ಏನು ನಾಯಕರನ್ನಾಗಿ ಮಾಡ್ಕೊಂಡಿದ್ರು. ಅಧೀರ್ ರಂಜನ್ ಚೌಧರಿ ಕೂಡ ಸುಣ್ಣ ಆದ್ರು. ಅಂದ್ರೆ ಕಾಂಗ್ರೆಸ್ ಹೋದಲ್ಲೆಲ್ಲ ಸೋಲುಗಳನ್ನ ಕಾಣ್ತಾ ಇದೆ. ಕಾಂಗ್ರೆಸ್ ಗೆದ್ದಿದ್ದೇನಿದ್ರು ಕರ್ನಾಟಕ, ಈ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ. ಈಗ ರಾಹುಲ್ ಗಾಂಧಿಗೆ ನಿಜವಾದ ಅಗ್ನಿ ಪರೀಕ್ಷೆ 2026 ಮಾಡು ಇಲ್ಲವೇ ಮಡಿ ಅನ್ನುವ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಅವರು ತಮ್ಮ ನಾಯಕತ್ವವನ್ನ ಪ್ರೂವ್ ಮಾಡಿಕೊಳ್ಳಲೇಬೇಕು. ಅವರಿಂದ ಕಾಂಗ್ರೆಸ್ಗೆ ಗೆಲುವಾಗ್ತಿದೆ ಅಂತಂದ್ರೆ ಮಾತ್ರ, ಎಷ್ಟು ವರ್ಷ ಅಂತ ತಾನೇ ಒಬ್ಬ ನಾಯಕ ಗೆಲುವನ್ನೇ ಕಾಣದೆ, ಅಂದ್ರೆ ರಾಹುಲ್ ಗಾಂಧಿ ಚುನಾವಣೆಗಳಲ್ಲಿ ಗೆದ್ದಿರಬಹುದು, ಆದ್ರೆ ತನ್ನ ಪಕ್ಷವನ್ನು ಗೆಲ್ಲಿಸ್ಕೊಳ್ಳದೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಾಯಕನಾಗಿದ್ದುಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ. AICC ಅಧ್ಯಕ್ಷ ಸ್ಥಾನವನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ನಿಭಾಯಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕುಟುಂಬದವರು ಅನ್ನೋ ಕಾರಣಕ್ಕಷ್ಟೇ ಕಾಂಗ್ರೆಸ್ನ ನಂಬರ್ 1 ನಾಯಕ ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಆದ್ರೆ ಆ ಕಾಂಗ್ರೆಸ್ ಒಂದೊಂದೇ ರಾಜ್ಯಗಳನ್ನ ಸೋಲ್ತಾ ಬರ್ತಾ ಇದ್ರೆ, ಇನ್ನು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ನಿಂತ್ಕೊಂಡು ನೀವು ಒಂದು ಲಾಂಚ್ ಆಗಿ ಪದೇ ಫೇಲ್ ಆಗಿರುವಂತ ಒಂದು ಪ್ರಾಡಕ್ಟ್ ಅನ್ನ ರೀಲಾಂಚ್ ಮಾಡ್ತಾ ಇದ್ದೀರಾ ಅಂತ ಛೇಡಿಸ್ತಾ ಇರ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಒಂಥರ ಟೀಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದು ರಾಜಕೀಯವಾದಂತ ವ್ಯಂಗ್ಯ, ಅವರ ಪ್ರಬುದ್ಧತೆ ಇಲ್ಲದೆ ಇರುವಂತ ವ್ಯಕ್ತಿತ್ವ ಕಾಡುವಂತ ಮಾತುಗಳು. ಇನ್ನು ರಾಹುಲ್ ಗಾಂಧಿ ಹೋಗ್ತಾರೆ ವಿದೇಶಗಳಲ್ಲಿ, ಭಾರತದ ಬಗ್ಗೆ ಮಾತಾಡಕ್ ಹೋಗ್ತಾರೆ, ನಗೆ ಪಾಟಲ್ಗೆ ಈಡಾಗ್ತಾರೆ. ಇನ್ನೂ ಕೂಡ ಅಂದಿನ ಪಪ್ಪು ಅನ್ನೋದೇನೋ ಕಳೆದೋಯ್ತು ಬಿಡಿ. ಆ ಪಪ್ಪು ಅನ್ನೋದನ್ನ ಬಿಟ್ರು ಸ್ವಲ್ಪ ಪ್ರಬುದ್ಧವಾಗಿ ಈ ಭಾರತ್ ಜೋಡೋ ಯಾತ್ರೆಯನ್ನು ಕಾಶ್ಮೀರದವರೆಗೂ ಕನ್ಯಾಕುಮಾರಿಯಿಂದ ಮಾಡಿದ ನಂತರ ರಾಹುಲ್ ಗಾಂಧಿಗೆ ಸ್ವಲ್ಪ ರಾಜಕೀಯ ಪ್ರಬುದ್ಧತೆ ಬಂತು. ಅದಾದ್ಮೇಲೆ ಚೆನ್ನಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಆದ್ರೂ ಕೂಡ ಆಲೂ ಸೆ ಸೋನಾ ಅಂತ ಆ ತರದ ವಿಚಾರಗಳು, ಅಥವಾ ಈಗ್ಲೂ ಅದೇನೇನೋ ಉದಾಹರಣೆಗಳನ್ನ ಕೊಡೋಕ್ ಹೋಗೋದು, ಯಾವುದೋ ಸಾಮಾನ್ಯ ವಿಚಾರಕ್ಕೊಂದು ಅರ್ಥನೇ ಆಗದೆ ಇರುವಂತ ಉದಾಹರಣೆಗಳನ್ನು ಕೊಟ್ಟು ವೇದಿಕೆಗಳಲ್ಲಿ ಒಂಥರ ನಗೆಪಾಟಲ್ಗೀಡಾಗೋದು, ಇದು ರಾಹುಲ್ ಗಾಂಧಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ರಾಜ್ಯಗಳಲ್ಲಿ ಮುಗ್ಗರಿಸ್ತಾ ಇದ್ರೆ ಕಾಂಗ್ರೆಸ್ಗೆ ಸೋಲಿನ ಮೇಲೆ ಸೋಲುಗಳಾಗ್ತಾ ಇದೆ. ಒಬ್ಬ ಮೇಟಿಯಾಗಿ ನಿಂತು, ನಾಯಕನಾಗಿ ನಿಂತು ಪಕ್ಷವನ್ನ ಲೀಡ್ ಮಾಡಬೇಕಾದಂತ ವ್ಯಕ್ತಿ ಪದೇ ಪಕ್ಷ ಸೋಲ್ತಾ ಇದ್ರೆ ಎಂತ ಅಂದ್ರೆ, ಯಾವುದೇ ಸೈನ್ಯ ಕೂಡ ತನ್ನ ರಾಜನೇ ಒಂದೊಂದೇ ರಾಜ್ಯಗಳನ್ನ ಸೋತ್ಕೊಂಡ್ ಬರ್ತಾ ಇದ್ರೆ, ಒಂದೊಂದೇ ಪ್ರಾಂತ್ಯಗಳನ್ನ ಸೋತ್ಕೊಂಡ್ ಬರ್ತಾ ಇದ್ರೆ, ಸೇನೆ ಒಳಗೇನೆ ಬಂಡಾಯ ಆಗಿ ರಾಜನನ್ನು ಕೆಳಗಿಳಿಸಿ ತಾವು ರಾಜರಾಗ್ತಾರೆ, ಸೇನಾಧಿಕಾರಿನೇ ಬಂಡಾಯ ಮಾಡ್ತಾನೆ. ಇದು ಸಹಜ. ಹಾಗಾಗಿ ರಾಹುಲ್ಗೆ ಈ ಪಂಚರಾಜ್ಯ ಚುನಾವಣೆಗಳು ನಿರ್ಣಾಯಕ ಆಗಿರಲಿವೆ. ಏನಾದ್ರೂ ಮ್ಯಾಜಿಕಲ್ ಆಗಿ ಪುದುಚೇರಿಯಲ್ಲೋ ಇಲ್ಲ ಅಂತ ಹೇಳಿದ್ರೆ ಅಸ್ಸಾಂನಲ್ಲೋ ಹೇಳ್ಕೊಳ್ಳೋದಿಕ್ಕಾದ್ರೂ ಒಂದೆರಡು ರಾಜ್ಯಗಳನ್ನ ರಾಹುಲ್ ಗಾಂಧಿಯಿಂದ ಗೆಲ್ಲೋದಿಕ್ ಸಾಧ್ಯ ಆದ್ರೆ ಮಾತ್ರ ಈ ವರ್ಷದ ಅಂತ್ಯದ ವೇಳೆಗೆ ಕಾಂಗ್ರೆಸ್ ನಲ್ಲಿ ರಾಹುಲ್ ಗಾಂಧಿಗೆ ಭವಿಷ್ಯ ಇದೆ. ಇಲ್ಲಾಂದ್ರೆ ರಾಹುಲ್ ಗಾಂಧಿಯ ರಾಜಕೀಯ ಭವಿಷ್ಯ ಬಹುತೇಕ ಮಸುಕಾದ ಹಾಗೇನೆ. ಅದು ಒಂಥರ ರಾಹುಲ್ ಗಾಂಧಿ ಹೇಗಾಗ್ಬಿಡುತ್ತೆ ಅಂದ್ರೆ ನಾಮಕೆ ವಾಸ್ತೆ ನಾಯಕ ನಂಗೆ ಆಗ್ಬಿಡುತ್ತೆ. ಏನೋ ಸುಮ್ನೆ ಒಬ್ಬ ಹೆಸರಿಗೆ ನಾಯಕ, ಗಾಂಧಿ ಕುಟುಂಬ ಅನ್ನೋ ಕಾರಣಕ್ಕೆ ಸುಮ್ನೆ ಇಟ್ಕೊಂಡಿದೀವಿ, ಇದೊಂದು ವೇಸ್ಟ್ ಕ್ಯಾಂಡಿಡೇಟ್ ಅನ್ನೋ ತರ ಆಗ್ಬಿಟ್ರೆ ಆಗ ರಾಹುಲ್ ಗಾಂಧಿಗೆ ಪಕ್ಷದೊಳಗೆ ಇರೋದಕ್ಕೆ ಮನ್ಸಾಗೋದಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಅವರಿಗೆ ಜೋಶ್ ಇದೆ. ಆದ್ರೆ ಜೋಶನ್ನ ಅವರು ಆ ಮೆಚುರಿಟಿ ಇಲ್ದೇನೆ ಕಳ್ಕೊತಾ ಇದ್ದಾರೆ. ಈ ಏನು ವಿಪಕ್ಷ ನಾಯಕ ಆಗಿನೇ ಅವರು ಸಾಬೀತು ಮಾಡ್ಬೇಕಾಗಿದ್ದು ಬಹಳ ಇತ್ತು.
ಆದ್ರೆ ಅವರ ಪಕ್ಷದಲ್ಲೇ ಅವರ ಮಾತುಗಳಿಗೇನೆ ಮೆಚ್ಚುಗೆ ಸಿಗ್ತಾ ಇಲ್ಲ. ಸುಮ್ನೆ ರಾಹುಲ್ ಗಾಂಧಿ ಅಲ್ಲ ಅನ್ನೋ ಕಾರಣಕ್ಕೆ ಚಪ್ಪಾಳೆ ಹೊಡಿತಾರೆ. ವಿಪಕ್ಷ ನಾಯಕ ಅಲ್ವಾ, ಸೊ ಅವರ ನಿಲುವನ್ನ ಗೌರವಿಸ್ಬೇಕು ಅನ್ನೋ ಕಾರಣ ಗೌರವಿಸ್ತಾರೆ. ಇಲ್ಲಾಂದ್ರೆ ರಾಹುಲ್ ಗಾಂಧಿ ಪ್ರಬುದ್ಧವಾಗಿ ಬಿಜೆಪಿಗೆ ಅಥವಾ ನರೇಂದ್ರ ಮೋದಿಗೆ, ಅಮಿತ್ ಶಾ ಮಾತುಗಳಿಗೆ ಕೌಂಟರ್ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗೆ ಮುಂದುವರೆದ್ರೆ ಇದು ರಾಜಕೀಯ ಭವಿಷ್ಯದ ಅಂತ್ಯ ಆಗುತ್ತೆ ರಾಹುಲ್ ಗಾಂಧಿ ಅವರದ್ದು. ಕಾಂಗ್ರೆಸ್ನವರು ಕೆಲವು ಅಂದ್ರೆ ವರ್ಷಗಳ ಮಟ್ಟಿಗೆ ಸಹಿಸ್ಕೊಂಡಿದ್ದಾರೆ, ಅಥವಾ ಈಗ್ಲೂ ಹೇಳ್ಬೋದು ನಮ್ಮ ನಾಯಕ ರಾಹುಲ್ ಗಾಂಧಿನೇ, ಸೋನಿಯಾ ಗಾಂಧಿ ಅವ್ರ ನಂತರ ರಾಹುಲ್ ಗಾಂಧಿನೇ ಅಂತ. ಆದ್ರೆ ಪರ್ಯಾಯ ಇದೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಅವ್ರನ್ನ ಇಟ್ಕೊಂಡು ರಾಹುಲ್ ಗಾಂಧಿನ ಮೂಲೆಗುಂಟು ಮಾಡುವಂತ ಸಾಧ್ಯತೆಗಳು ಕೂಡ ದೂರ ಇಲ್ಲ. ಬಹುಶಃ ಅದೇ ಆಗೋ ಸಾಧ್ಯತೆಗಳು ಇದೆ. ಹಾಗಾಗಿ ರಾಹುಲ್ ಗಾಂಧಿ ಎಷ್ಟೇ ಎಚ್ಚೆತ್ಕೋತಾರೋ ಗೊತ್ತಿಲ್ಲ. ಈ ವರ್ಷದಲ್ಲಿ ಆ ಮ್ಯಾಜಿಕ್ ಆಗುತ್ತಾ? ರಾಹುಲ್ ಗಾಂಧಿ ಏನಾದ್ರು ಒಂದೆರಡು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಸ್ಕೊಂಡ್ ಬರ್ತಾರ? ನೋಡೋಣ. ಇದು ನಮಗನ್ಸಿದ್ದೆ ಸರಿ ಆಗ್ಬೇಕು ಅಂತಿಲ್ಲ. ನಾವು ಕೂಡ ಅನಾಲಿಸಿಸ್ ಅನ್ನ ಮಾಡ್ತಾ ಇದೀವಿ. ಸೊ ನಿಮಗನ್ಸಿದ್ದನ್ನು ನೀವು ಕೂಡ ಹೇಳ್ಬೋದು, ಕಮೆಂಟ್ ಮಾಡಿ. ಈ ರೀತಿ ಮತ್ತಷ್ಟು ರಾಜಕೀಯ ವಿಷಯ, ಬೇರೆ ಬೇರೆ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.